ನಾವೆಲ್ಲರೂ ಬೆಳಗಿನ ಜಾವ 5 ಗಂಟೆಗೆ ಎದ್ದೇಳಬೇಕು. ಎಲ್ರಿಗೂ ಆಗಲ್ಲ ಆ್ಯಂಡ್ ಕಷ್ಟ ಆಗುತ್ತೆ. ಬೆಳಗಿನ ಜಾವ ಯಾರು ಎದ್ದೇಳ್ತಾರೋ ಹೋಗು ಅಂತ ಚಿಕ್ಕ ಸೋಂಬೇರಿತನ. ಹಿಂಗೆ ಒಬ್ರು ಹೇಳಿದ್ರು, ಆ್ಯಕ್ಚುಲಿ ನಾವು ಮಲಗೋದು ಆ್ಯಸ್ ಪರ್ ಅವರ್ ಕ್ರೋನೋಟೈಪ್ ಅಂತೆ. ಕ್ರೋನೋಟೈಪಾ? ಹೌದು, ದೇರ್ ಆರ್ 3 ಟೈಪ್ಸ್ ಆಫ್ ಕ್ರೋನೋಟೈಪ್ಸ್. ಫಸ್ಟ್ ಒನ್ ಮಾರ್ನಿಂಗ್ ಪರ್ಸನ್, ಸೆಕೆಂಡ್ ಒನ್ ಈವ್ನಿಂಗ್ ಪರ್ಸನ್ ಆ್ಯಂಡ್ ಲಾಸ್ಟ್ ಥರ್ಡ್ ಒನ್ ಇನ್ ಬಿಟ್ವೀನ್ ಪರ್ಸನ್. ಈ ಮಾರ್ನಿಂಗ್ ಪರ್ಸನ್ ಅಂದರೆ ಯಾರು ಬೆಳಗಿನ ಜಾವ 5 ಗಂಟೆ ಅಥವಾ 7 ಗಂಟೆಗೆ ಎದ್ದೇಳ್ತಾರೋ ಅವರು. ಮತ್ತು ಈವ್ನಿಂಗ್ ಪರ್ಸನ್ ಅಂದರೆ ಯಾರು ಬೆಳಗ್ಗೆ 9 ಗಂಟೆ ಅಥವಾ 11 ಗಂಟೆಗೆ ಎದ್ದೇಳ್ತಾರಲ್ಲ ಅವರು. ಮತ್ತು ಲಾಸ್ಟ್ ಥರ್ಡ್ ಒನ್ ಇನ್ ಬಿಟ್ವೀನ್ ಪರ್ಸನ್ ಅಂದರೆ ಯಾರು ಬೆಳಗ್ಗೆ 7ರಿಂದ 9 ಗಂಟೆ ಎದ್ದೇಳ್ತಾರಲ್ಲ ಅವರೇ. ವರ್ಲ್ಡಲ್ಲಿ 1/3 ಮಾರ್ನಿಂಗ್ ಕ್ರೋನೋಟೈಪ್ಸ್ ಮತ್ತು 1/3 ಈವ್ನಿಂಗ್ ಕ್ರೋನೋಟೈಪ್ಸ್ ಆ್ಯಂಡ್ ಲಾಸ್ಟಾಗಿ 1/3 ಇನ್ ಬಿಟ್ವೀನ್ ಕ್ರೋನೋಟೈಪ್ಸ್ ಇದ್ದಾರೆ. ಇದೆಂಗೆ ಡಿಸೈಡ್ ಆಗೋದು ಅಂತ ಕೇಳಿದ್ರೆ 9 ಜೀನ್ಸಿಂದ. ಇದು ಚೇಂಜ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ನೀವು ಯಾವ ಪರ್ಸನ್ ಅಂತ ತಿಳ್ಕೊಬೇಕಾ? ದೆನ್ ಗೂಗಲ್ಗೆ ಹೋಗಿ MEQ ಅಂತ ಟೈಪ್ ಮಾಡಿ, ಅಂದರೆ ಮಾರ್ನಿಂಗ್ ಈವ್ನಿಂಗ್ ಕ್ವಶನರೀಸ್ ಅಂತ. ಸಿಂಪಲ್ ಕ್ವಶನರೀಸ್ನ ಹಾನೆಸ್ಟಾಗಿ ಆನ್ಸರ್ ಮಾಡಿ ನೀವು ಯಾವ ಪರ್ಸನ್ ಅಂತ ಬೇಗ ಹೋಗಿ ತಿಳ್ಕೊಳ್ಳಿ. ಬಟ್ ನಾವು ನಮ್ಮ ಮೈಂಡ್ ಸೆಟ್ನ ಚೇಂಜ್ ಮಾಡಿಕೊಂಡು ಅವ್ರ ವರ್ಕ್ ಪರ್ಪಸ್ಗೆ ಎದ್ದೇಳಲೇಬೇಕು ಅಂತ ಅಂದ್ಕೊಂಡ್ರೆ ಯಾವುದೂ ಅಸಾಧ್ಯ ಅಲ್ಲ ಅಂತ ಅನಿಸುತ್ತೆ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅನಿಸಿದ್ರೆ ಲೈಕ್ ಮಾಡಿ. ಧನ್ಯವಾದಗಳು.